ಪ್ರಿಯ ಸ್ನೇಹಿತರೆ, ನಮಸ್ಕಾರ. ನನ್ನ ಹೆಸರು ರಮೇಶ್ ಸೇಡಂ. ನಾನು IT ಇಂಡಸ್ಟ್ರಿಯಲ್ಲಿ 10 ವರ್ಷದಿಂದ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಇತ್ತೀಚೆಗೆ 1.5 ತಿಂಗಳಿಂದ ಈ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಾನು ಈ ಕಂಪ್ನಿಯಲ್ಲಿ ಫಸ್ಟ್ 1 ತಿಂಗಳು ಕಂಪ್ಲೀಟ್ ಲರ್ನಿಂಗ್ ಮೇಲೆ ಫೋಕಸ್ ಮಾಡಿ, ಇವಾಗ 15 ದಿನ 20 ದಿನ ಕೆಲಸ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಕೆಲಸ ಮಾಡಿ ನಾನು 50,000 ಈ ಕಂಪ್ನಿಯಿಂದ ಸಂಪಾದನೆ ಮಾಡಿದ್ದೀನಿ. ಅದು ಪಾರ್ಟ್ ಟೈಮ್ ವರ್ಕ್ ಮಾಡಿ. ಇನ್ನೇನು ನೆಕ್ಸ್ಟ್ ಮಂತಿಂದ ನಾನು ಫುಲ್ ಟೈಮ್ ಕೆಲಸ ಇಲ್ಲಿ ಮಾಡ್ಬೇಕು ಅನ್ಕೊಂಡಿದ್ದೀನಿ. ಸೊ ಯಾರೆಲ್ಲ ನೀವು ನನಗೆ ಕ್ವಶನ್ ಮಾಡ್ತಾ ಇದ್ದೀರಲ್ಲ, ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ, ಸೋಷಿಯಲ್ ಮೀಡಿಯಾ ಅಕೌಂಟಲ್ಲಿ ಯಾರೆಲ್ಲ ಕ್ವಶನ್ ಮಾಡ್ತಿದ್ದೀರಾ, ಸರ್ ಇಲ್ಲಿ ಈ ಕಂಪ್ನಿಲಿ ನೀವು ಯಾವ ಥರ ಕೆಲಸ ಮಾಡಬೇಕು, ಇಲ್ಲಿ ಕಂಪ್ನಿಲಿ ಯಾವ ಥರ ಕೆಲಸ ಇರುತ್ತೆ, ಇಲ್ಲಿ ಏನೇನು ಇರುತ್ತೆ, ಈ ಎಲ್ಲ ಕ್ವಶನ್ಗಳಿಗೆ ನಾನು ಕಂಪ್ಲೀಟಾಗಿ ಈ ವಿಡಿಯೋಲಿ ಆನ್ಸರ್ ಮಾಡ್ತೀನಿ. ಈ ವಿಡಿಯೋನ ನೀವು ಸ್ಕಿಪ್ ಮಾಡ್ದೇನೆ, ನಾಟ್ ಇವನ್ ಸ್ಕಿಪ್ಪಿಂಗ್ 1 ಮಿನಿಟ್, ಕಂಪ್ಲೀಟಾಗಿ ಈ ವಿಡಿಯೋ ನೋಡಬೇಕು. ಯಾಕಂದರೆ ನೀವು ಮಿಸ್ ಮಾಡಿದ್ರೆ ಈ ವಿಡಿಯೋಲಿ ನಿಮಗೆ ಸಂಪೂರ್ಣವಾಗಿ ಕೆಲಸದ ಬಗ್ಗೆ ಅರ್ಥ ಆಗಲ್ಲ. ಸೊ ಇದು ಒಂದು ಒಳ್ಳೆ ಅಪಾರ್ಚುನಿಟಿ, ಆನ್ಲೈನ್ ಬಿಸ್ನೆಸ್ ಮಾಡೋಕ್ಕೆ ಒಳ್ಳೆ ಅಪಾರ್ಚುನಿಟಿ. ಯಾರೆಲ್ಲ ಕೆಲವೊಬ್ಬರು ಹೌಸ್ ವೈಫ್ ಆಗಿರ್ತೀರಾ, ನೀವು ಗೃಹಿಣಿಯರು, ಮನೆಯಲ್ಲಿ ನಿಮಗೆ ದಿನಕ್ಕೆ 2 ರಿಂದ 3 ಗಂಟೆ ಕೆಲಸ ಫ್ರೀಯಾಗಿ ಸಿಗುತ್ತೆ. ಆ ಸಮಯದಲ್ಲಿ ನೀವು, ಯಾಕಂದರೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ, ಯಾಕಂದರೆ ತುಂಬ ಜವಾಬ್ದಾರಿ ಇರುತ್ತೆ, ಮಕ್ಕಳು ಇರುತ್ತೆ, ಹಸ್ಬೆಂಡ್ ನೋಡ್ಕೋಬೇಕು, ಎಲ್ಲರೂ ನೋಡ್ಕೋಬೇಕು. ಅದಕ್ಕೋಸ್ಕರ ನೀವು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಅಥವಾ ನಿಮ್ಮ ಕರಿಯರ್ ಗ್ಯಾಪ್ ಆಗಿದ್ದರೆ ಕೂಡ ಈ ಕಂಪ್ನಿಯಲ್ಲಿ ನೀವು ಈ ಕಂಪ್ನಿಯಲ್ಲಿ 2 ರಿಂದ 3 ಗಂಟೆ ಕೆಲಸ ಮಾಡಿ ಒಳ್ಳೆ ರೀತಿಯ ಸಂಪಾದನೆ ಮಾಡ್ಬೋದು. ಹಾಗೆ ಸ್ಟೂಡೆಂಟ್ಸ್, ನೀವು ಬರೀ ಡಿಗ್ರಿ ಜೊತೆ ಈ ಸ್ಕಿಲ್ಸ್ನ ನೀವು ಆ್ಯಡ್ ಮಾಡಿದ್ರೆ ನಿಮಗೆ ತುಂಬ ಬೆನಿಫಿಟ್ ಆಗುತ್ತೆ. ಒಂದು ವೇಳೆ ನೀವು ಹೊರಗಡೆ ಹೋಗಿ ಜಾಬ್ ಹುಡುಕ್ಬೋದು ಅಥವಾ ನೀವು ಫ್ರೀಲ್ಯಾನ್ಸ್ ಆಗಿ ಕೆಲಸನ ಮಾಡ್ಬೋದು. ಈ ಸ್ಕಿಲ್ಸ್ನ ನಿಮ್ಮ ರೆಸ್ಯೂಮೇಲೆ ಆ್ಯಡ್ ಆದರೆ ನಿಮಗೆ ತುಂಬ ಬೆನಿಫಿಟ್ಸ್. ಹಾಗೆ ಜಾಬ್ ಹೋಲ್ಡರ್ಸ್, ನಿಮಗೆ ಸ್ಯಾಲ್ರಿ ಸರಿ ಹೋಗ್ತಾ ಇಲ್ವಾ, ನಿಮಗೆ ಬರ್ತಾ ಇರೋ ಸ್ಯಾಲ್ರಿಯಿಂದ ಮನೆ ಎಕ್ಸ್ಪೆನ್ಸಸ್ ಮ್ಯಾನೇಜ್ ಮಾಡೋಕ್ಕೆ ಆಗ್ತಾ ಇಲ್ವಾ, ಅವರಿಗೆ ಈ ಆಪರ್ಚುನಿಟಿ ತುಂಬ ಒಳ್ಳೆ ಅವಕಾಶ. ಹಾಗೆ ಬಿಸ್ನೆಸ್ ಓನರ್ಸ್, ನೀವು ನಿಮ್ಮ ಸೇಲ್ಸ್ನ ಇನ್ಕ್ರೀಸ್ ಮಾಡೋದು ಹೇಗೆ, ಬೈ ಯೂಸಿಂಗ್ ಡಿಜಿಟಲ್ ಮಾರ್ಕೆಟಿಂಗ್. ಆ ಕೋರ್ಸಸ್ಗಳು, ಆ ಸ್ಕಿಲ್ಸ್ಗಳು ಇಲ್ಲಿ ತುಂಬ ಹೇರಳವಾಗಿ ಲಭ್ಯವಾಗಿವೆ. ಸೊ ಬಿಸ್ನೆಸ್ ಓನರ್ಸ್ ಕೂಡ ಇದು ಒಳ್ಳೆ ಅಪಾರ್ಚುನಿಟಿ. ಖಂಡಿತ ಈ ಬಿಸ್ನೆಸ್ ಅಪಾರ್ಚುನಿಟಿ ನೀವು ಮಿಸ್ ಮಾಡಿಕೊಳ್ಳೇಬಾರದು. ಇವಾಗ ನಾನು ಈ ಕಂಪ್ನಿ ಬಗ್ಗೆ ಹೇಳ್ತೀನಿ. ಈ ಕಂಪ್ನಿ ಹೆಸರು ಬಿಜ್ ಗುರುಕುಲ್. ಇದು 2020ರಲ್ಲಿ ಶುರು ಆಗಿದೆ. ಇದು ಹೆಡ್ ಆಫೀಸ್ ಬಂದ್ಬಿಟ್ಟು ಡೆಲ್ಲಿಯಲ್ಲಿ ಇರೋದು. ಓಕೆನಾ. ಇದು ಒಂದು ಲರ್ನಿಂಗ್ ಪ್ಲಾಟ್ಫಾರ್ಮ್. ಇದು ಎಜುಕೇಶನ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್. ಟೆಕ್ನಾಲಜಿ ವಿ ಆರ್ ಪ್ರೊವೈಡಿಂಗ್ ಎಜುಕೇಶನ್. ಅದು ಕೂಡ ಟ್ರೆಂಡಿಂಗ್ ಡಿಜಿಟಲ್ ಸ್ಕಿಲ್ಸ್ನ ಈ ಕಂಪನಿ ನಿಮಗೆ ಪ್ರೊವೈಡ್ ಮಾಡುತ್ತೆ. ಇದು ಶುರುವಾಗಿದ್ದು 2020ರಲ್ಲಿ. ಅದು ಹೆಡ್ ಆಫೀಸ್ ಇರೋದು ಡೆಲ್ಲಿಯಲ್ಲಿ. ಇಲ್ಲಿ ನೀವು 1 ಟೈಮ್ ಇನ್ವೆಸ್ಟ್ ಮಾಡಿ ಲೈಫ್ ಟೈಮ್ವರೆಗೂ ಕೋರ್ಸಸ್ ಆಕ್ಸೆಸ್ ಇರುತ್ತೆ. ಜಸ್ಟ್ 1 ಟೈಮ್ ಇನ್ವೆಸ್ಟ್ಮೆಂಟ್, ಯು ಕ್ಯಾನ್ ಆಕ್ಸೆಸ್ ಆಲ್ ದ ಕೋರ್ಸಸ್ ಥ್ರೂ ಔಟ್ ಯುವರ್ ಲೈಫ್ ಟೈಮ್. ಸೊ ಹಾಗೆ ಈ ಬಿಜ್ ಗುರುಕುಲಲ್ಲಿ ನಿಮಗೆ 1 ಟೈಮ್ ನೀವು ಇನ್ವೆಸ್ಟ್ ಮಾಡಿ ಎನ್ರೋಲ್ ಆದರೆ ನಿಮಗೆ 2 ರೀತಿ ನೀವು ಅರ್ನ್ ಮಾಡ್ಬೋದು. ದೇರ್ ಆರ್ 2 ವೇಸ್ ಆಫ್ ಅರ್ನಿಂಗ್. ಒಂದು ಬಂದ್ಬಿಟ್ಟು ಅಫಿಲಿಯೇಟ್ ಮಾರ್ಕೆಟಿಂಗ್, ಎರಡನೇದು ಬಂದ್ಬಿಟ್ಟು ಫ್ರೀಲ್ಯಾನ್ಸಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನಪ್ಪ? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಫಸ್ಟ್ ನೀವು ಎನ್ರೋಲ್ಮೆಂಟ್ ಆಗಬೇಕು. ಆಮೇಲೆ ಇಲ್ಲಿರುವಂಥ ಕೋರ್ಸಸ್ಗಳನ್ನ ನೀವು ಪ್ರಮೋಟ್ ಮಾಡಿದ್ರೆ ನಿಮಗೆ ಕಂಪನಿ ಕಡೆಯಿಂದ ಕಮಿಷನ್ ಸಿಗುತ್ತೆ. ಅದು ಎಷ್ಟು ಕಮಿಷನ್ ಅಂದರೆ 5% ಡಿಡಕ್ಟ್ ಆಗಿ 70% ಕಮಿಷನ್ ಸಿಗುತ್ತೆ. ಅದು ಥ್ರೂ ಅಫಿಲಿಯೇಟ್ ಮಾರ್ಕೆಟಿಂಗ್. ಅದು ಮಾಡೋದರಿಂದ ನಿಮಗೆ ಈ ಕಂಪ್ನಿಯಿಂದ ನಿಮಗೆ 70% ಕಮಿಷನ್ ಸಿಗುತ್ತೆ. ಅಥವಾ ಅದು ಬೇಡಪ್ಪ, ನಮಗೆ ಫ್ರೀಲ್ಯಾನ್ಸಿಂಗ್ ಮಾಡಬೇಕು. ಫ್ರೀಲ್ಯಾನ್ಸಿಂಗ್ ಅಂದರೆ ಏನು? ಇಲ್ಲಿರುವಂಥ ಕೋರ್ಸಸ್ಗಳು ಲೈಕ್ ಕಂಟೆಂಟ್ ಮಾರ್ಕೆಟಿಂಗ್, ಕಾಪಿ ರೈಟಿಂಗ್, ಫೇಸ್ಬುಕ್ ಆ್ಯಡ್ಸ್, ಗೂಗಲ್ ಆ್ಯಡ್ಸ್, ವಿಡಿಯೋ ಎಡಿಟಿಂಗ್, ಈ ಎಲ್ಲ ಸ್ಕಿಲ್ಗಳನ್ನ ಕಲ್ತ್ಬಿಟ್ಟು ನೀವು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್ ಇದೆ, ಫೀವರ್ ಅಂತಿದೆ, ಅಪ್ವರ್ಕ್ ಅಂತಿದೆ, freelancing.com ಅಂತಿದೆ. ಅಲ್ಲಿ ಹೋಗಿ ನೀವು ಅಪ್ಲೈ ಮಾಡಿ ನಿಮ್ಮ ಫ್ರೀಲ್ಯಾನ್ಸಿಂಗ್ ಜರ್ನಿನ ಆರಾಮಾಗಿ ಶುರು ಮಾಡಬಹುದು. ಸೊ ಇದೇ ಈ ಕಂಪ್ನಿಯಲ್ಲೇ ನಾವು ಯಾಕೆ ಮಾಡಬೇಕು ಅಂದರೆ, ಬಿಜ್ ಗುರುಕುಲ್ ಇಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಆ್ಯಂಡ್ ಮೋಸ್ಟ್ ರೆಕಗ್ನೈಸ್ಡ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇನ್ ಇಂಡಿಯಾ. ಇಲ್ಲಿ ಟಾಪ್ ಇನ್ಸ್ಟ್ರಕ್ಟರ್ಸ್ ಇರ್ತಾರಲ್ಲ, ಅವರು ಬಂದು ಇಲ್ಲಿ ನಿಮಗೆ ಕೋರ್ಸಸ್ಗಳ ಬಗ್ಗೆ ಹೇಳ್ಕೊಡ್ತಾರೆ. ಹಾಗೆ ಬಿಜ್ ಗುರುಕುಲ್ಗೆ ಭಾರತೀಯ ಉದ್ಯೋಗ ರತ್ನ ಅವಾರ್ಡ್ ಕೂಡ ಬಂದಿದೆ. ಇದು ನೀವೆಲ್ಲ ಗೂಗಲಲ್ಲಿ ಚೆಕ್ ಮಾಡಬಹುದು. ಹಾಗೆ ಇದು ಗೌರ್ಮೆಂಟ್ ಸರ್ಟಿಫೈಡ್ MCA, ಮಿನಿಸ್ಟರ್ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇಂದ ಅಪ್ರೂವ್ಡ್ ಆಗಿರೋಂಥ ಕಂಪ್ನಿ. ಇದು ಇಸ್ ಗೌರ್ಮೆಂಟ್ ರಿಜಿಸ್ಟರ್ಡ್, ಗೌರ್ಮೆಂಟ್ ಅಪ್ರೂವ್ಡ್ ಕಂಪ್ನಿ. ಇಲ್ಲಿ ನೀವು ಕೆಲವೊಬ್ರು ಕೇಳ್ತೀರಾ, ಇಲ್ಲಿ ಫೀಸ್ ಕಟ್ಬಿಟ್ಟೆ ನಾವು ಎನ್ರೋಲ್ ಆಗಬೇಕಾ? ಹೌದು, ಇದು ಎಜುಕೇಶನ್ ಇನ್ಸ್ಟಿಟ್ಯೂಟ್. ದೇರ್ ಇಸ್ ನೋ ಫ್ರೀ ಲಂಚ್ ಇನ್ ದಿಸ್ ವರ್ಲ್ಡ್. ಇಲ್ಲಿ ನೀವು 1 ಟೈಮ್ ಫೀಸ್ ವಿಚ್ ಈಸ್ ರಿಜಿಸ್ಟ್ರೇಷನ್ ಫೀಸ್ ನೀವು ಕಟ್ಬಿಟ್ಟು ಎನ್ರೋಲ್ ಆಗಿ ನೀವು ಇಲ್ಲಿನ ಸ್ಕಿಲ್ನ ಕಲ್ತ್ಬಿಟ್ಟು ಶುರು ಮಾಡಬೇಕು. ಸೊ ಯಾಕೆ ಈ ಕಂಪ್ನಿ ಅಂತ ಹೇಳಿದೆ? ಯಾಕಂದರೆ ಭಾರತ ಉದ್ಯೋಗ ರತ್ನ ಅವಾರ್ಡ್ ಇದೆ, ಟಾಪ್ ಇನ್ಸ್ಟ್ರಕ್ಟರ್ಸ್ ಇದ್ದಾರೆ, ಬಿಗ್ಗೆಸ್ಟ್ ಲರ್ನಿಂಗ್ ಪ್ಲಾಟ್ಫಾರ್ಮ್ ಇದೆ. ಬಟ್ ಇಲ್ಲಿ ಇವಾಗ ಈ ಕಂಪ್ನಿಲಿ ಇರುವಂತಹ ಪ್ಯಾಕೇಜ್ಗಳ ಬಗ್ಗೆ, ವಿಚ್ ಇಸ್ ಸ್ಕಿಲ್ಸ್ಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ದೇರ್ ಆರ್ 4 ಪ್ಯಾಕೇಜಸ್. ಒಂದು ಬಂದ್ಬಿಟ್ಟು ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಹಾಗೆ ಫಿನಾನ್ಸ್ ಮಾಸ್ಟ್ರಿ. ಸೊ ಲೆಟ್ಸ್ ಗೋ ಫಾರ್ 1 by 1. ಫಸ್ಟ್ ಏನಂದರೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ. ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಸಿಗುತ್ತೆ,
ಫೇಸ್ಬುಕ್ ಮಾರ್ಕೆಟಿಂಗ್ ಕೋರ್ಸ್ ಸಿಗುತ್ತೆ, ಹಾಗೆ ವಿಡಿಯೋ ಎಡಿಟಿಂಗ್ ಸಿಗುತ್ತೆ, ಹಾಗೆ ಸಾಫ್ಟ್ ಸ್ಕಿಲ್ಸ್ ಲೈಕ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಕೂಡ ಇದರಲ್ಲಿ ಸಿಗುತ್ತೆ. ಸೊ ಇದ್ರ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 5,000. ನೀವು ನನ್ನ ರೆಫರಲ್ ಲಿಂಕ್ ಥ್ರೂ ಎನ್ರೋಲ್ ಆದರೆ ನಿಮಗೆ 3,500 ಮಾತ್ರ. ಹಾಗೆ ಇದರಲ್ಲಿ ಕಂಪ್ಲೀಟ್ ಡಿಜಿಟಲ್ ಮಾರ್ಕೆಟಿಂಗ್ ಕೋರ್ಸ್ ಸಿಗುತ್ತೆ. ನೆಕ್ಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಟ್ರಾಫಿಕ್ ಮಾಸ್ಟ್ರಿಲಿ ನೀವು ಫೇಸ್ಬುಕ್ ಆ್ಯಡ್ಸ್ ಕಲಿಸ್ಬೋದು, ಗೂಗಲ್ ಆ್ಯಡ್ಸ್ ಕಲಿಬೋದು, ಇಮೇಲ್ ಮಾರ್ಕೆಟಿಂಗ್, ಲಿಂಕ್ಡ್ಇನ್ ಮಾಸ್ಟರಿ, ಈ ಥರ ಸ್ಕಿಲ್ಗಳು ಕೂಡ ನೀವು ಕಲಿಬೋದು. ಇದ್ರ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು 9,000. ನೀವು ನನ್ನ ರೆಫರಲ್ ಲಿಂಕ್ ಥ್ರೂ ಎನ್ರೋಲ್ ಆದರೆ ನಿಮಗೆ 6,000. ಹಾಗೆ ನೆಕ್ಸ್ಟ್ ಪ್ಯಾಕೇಜ್ ಬಂದ್ಬಿಟ್ಟು ಇನ್ಫ್ಲೂಯೆನ್ಸ್ ಮಾಸ್ಟ್ರಿಲಿ ನೀವು ಹೈ ಪೇಯಿಂಗ್ ಸ್ಕಿಲ್ಸ್ ಲೈಕ್ ಕಾಂಟೆಂಟ್ ರೈಟಿಂಗ್, ಕಾಪಿ ರೈಟಿಂಗ್, ಪಾಡ್ಕಾಸ್ಟ್ ಮಾಸ್ಟ್ರಿ, ಈ ಥರ ಪಬ್ಲಿಕ್ ಸ್ಪೀಕಿಂಗ್ ವಿಚ್ ಇಸ್ ಅ ಸಾಫ್ಟ್ ಸ್ಕಿಲ್, ವಿಚ್ ಇಸ್ ಅ ಮೋಸ್ಟ್ ಟ್ರೆಂಡಿಂಗ್ ಸ್ಕಿಲ್, ಈ ಥರ ಸ್ಕಿಲ್ಸ್ಗಳು ನೀವು ಇದರಲ್ಲಿ ಕಲಿಬೋದು. ಇದ್ರದ್ದು ವೆಬ್ಸೈಟ್ ಪ್ರೈಸ್ ಬಂದುಬಿಟ್ಟು 16,000. ನೀವು ನನ್ನ ರೆಫರಲ್ ಲಿಂಕ್ ಥ್ರೂ ಎನ್ರೋಲ್ ಆದರೆ ನಿಮಗೆ 11,000 ಮಾತ್ರ. ಹಾಗೆ ಮೋಸ್ಟ್ ಫೇವರೇಟ್ ಆ್ಯಂಡ್ ನನ್ನ ಫೇವ್ರೇಟ್ ಪ್ಯಾಕೇಜ್ ಯಾವುದು ಅಂದರೆ ಫಿನಾನ್ಸ್ ಮಾಸ್ಟ್ರಿಲಿ ನಿಮಗೆ ಕಂಪ್ಲೀಟ್ ಬೇಸಿಕ್ ಆ್ಯಂಡ್ ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟಿಂಗ್ ಸಿಗುತ್ತೆ. ಈ ಮೇಲಿರೋ ಎಲ್ಲ ನಾನು ಹೇಳಿದ್ನಲ್ಲ ಪ್ಯಾಕೇಜ್, ಬ್ರ್ಯಾಂಡಿಂಗ್ ಮಾಸ್ಟ್ರಿ, ಟ್ರಾಫಿಕ್ ಮಾಸ್ಟ್ರಿ, ಇನ್ಫ್ಲುಯೆನ್ಸ್ ಮಾಸ್ಟ್ರಿ, ಈ ಪ್ಯಾಕೇಜ್ ಎಲ್ಲ ಆಕ್ಸೆಸ್ ನಿಮಗೆ ಸಿಗುತ್ತೆ. ಇದರಲ್ಲಿ ನೀವು ಸ್ಟಾಕ್ ಮಾರ್ಕೆಟಿಂಗ್ ಅಡ್ವಾನ್ಸ್ಡ್ ಆ್ಯಂಡ್ ಬೇಸಿಕ್ ಸ್ಟಾಕ್ ಮಾರ್ಕೆಟಿಂಗ್ ಇರ್ತದೆ. ಈ ಮುಂಚೆ ಇರೋಂಥ ಕೋರ್ಸಲ್ಲಿ ನೀವು ದುಡ್ಡು ಹೇಗೆ ಮಾಡೋದಂತ ಕಲಿತೀರಾ, ಅದು ಮಾಡಿರೋ ದುಡ್ಡನ್ನ ಹೇಗೆ ಸೇವ್ ಮಾಡೋದು, ಎಲ್ಲಿ ಇನ್ವೆಸ್ಟ್ ಮಾಡೋದು, ಅದನ್ನು ಕಲಿಬೇಕಾದ್ರೆ ನೀವು ಫಿನಾನ್ಸ್ ಮಾಸ್ಟ್ರಿಲಿ ಎನ್ರೋಲ್ ಆಗಬೇಕತ್ತೆ. ಇದ್ರ ವೆಬ್ಸೈಟ್ ಪ್ರೈಸ್ ಬಂದ್ಬಿಟ್ಟು 20,000. ನೀವು ನನ್ನ ರೆಫರಲ್ ಲಿಂಕ್ ಥ್ರೂ ಎನ್ರೋಲ್ ಆದರೆ ನಿಮಗೆ ಕೇವಲ 15,000 ವಿಚ್ ಇಸ್ 14,999. ಸೊ ಇದು ಬಂದ್ಬಿಟ್ಟು ಎಲ್ಲ ಪ್ಯಾಕೇಜ್ಗಳ ವೆಬ್ಸೈಟ್ ಪ್ರೈಸು, ಹಾಗೆ ನನ್ನ ರೆಫರಲ್ ಲಿಂಕ್ ಥ್ರೂ ಪ್ರೈಸ್ ನಿಮಗೆ ಹೇಳಿದ್ದೀನಿ. ಇವಾಗ ನಿಮಗೆ ಕ್ಲಿಯರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವಾಗ ಬಂದ್ಬಿಟ್ಟು ನಾವು ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋಣ. ಫಸ್ಟ್ ನಾನು ನಿಮಗೆ ಬ್ರ್ಯಾಂಡಿಂಗ್ ಮಾಸ್ಟ್ರಿ ಹೇಳಿದ್ನಲ್ಲ, ಬ್ರ್ಯಾಂಡಿಂಗ್ ಮಾಸ್ಟ್ರಿಯಲ್ಲಿ ನೀವು 3,500 ನನ್ನ ರೆಫರಲ್ ಲಿಂಕ್ ಥ್ರೂ ಎನ್ರೋಲ್ ಆದರೆ ನಿಮಗೆ ಕಮಿಷನ್ ಅಲ್ಲಿ ಸಿಗೋದು 2,000. ಹಾಗೆ ಟ್ರಾಫಿಕ್ ಮಾಸ್ಟ್ರಿಯಲ್ಲಿ ನೀವು ಎನ್ರೋಲ್ ಆದರೆ ವಿಚ್ ಇಸ್ 6,000, ಅದಲ್ಲಾದರೆ ನಿಮಗೆ 4,000 ಕಮಿಷನ್ ಸಿಗುತ್ತೆ. ಅದರಿಂದ ಅಲ್ಲಿಂದ 2ರಿಂದ 4,000 ನೀವು ಅಲ್ಲಿ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಹಾಗೆ ಇನ್ಫ್ಲೂಯೆನ್ಸ್ ಮಾಸ್ಟ್ರಲ್ಲಿ ನೀವು ಒಂದು ವೇಳೆ ಎನ್ರೋಲ್ ಆದರೆ 11,000 ಕೊಟ್ಬಿಟ್ಟು ಅದರಲ್ಲಿ ನೀವು 2, 4, 7 ಈ 3 ಟೈಪಲ್ಲಿ ನೀವು ಸಂಪಾದನೆ ಮಾಡ್ಬೋದು. ಆದರೆ ನನ್ನ ಮೋಸ್ಟ್ ಫೇವ್ರೇಟ್ ಯಾವುದು ಅಂದರೆ ಫಿನಾನ್ಸ್ ಮಾಸ್ಟ್ರಲ್ಲಿ ನೀವು ಒನ್ ಟೈಮ್ ಇನ್ವೆಸ್ಟ್ಮೆಂಟ್ 15,000 ಮಾಡಿದ್ರೆ ನಿಮಗೆ ಇಲ್ಲಿ ಹೈಯೆಸ್ಟ್ ಕಮಿಷನ್ ಸಿಗುತ್ತೆ. 2,000, 4,000, 7,000, 10,000 ಈ ಥರನ ಸ್ಲ್ಯಾಬ್ಸ್ ಅಲ್ಲಿ ಸಿಗುತ್ತೆ. ಒಂದು ಫಿನಾನ್ಸ್ ಮಾಸ್ಟರ್ ಸೇಲ್ ಮಾಡಿದ್ರೆ ನಿಮಗೆ ಕಮಿಷನ್ 10,000 ಸಿಗುತ್ತೆ. ಒಂದೇ ದಿನದಲ್ಲಿ ನೀವು 10,000 ಆರಾಮಾಗಿ ಸಂಪಾದನೆ ಮಾಡಬಹುದು. ಎಷ್ಟೋ ಜನ ಸ್ಟೂಡೆಂಟ್ಸ್ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದು ಕಂಪ್ಲೀಟ್ ಪ್ಯಾಕೇಜ್ ಮತ್ತು ಕಮಿಷನ್ ಸ್ಟ್ರಕ್ಚರ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹೋಪ್ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇವಾಗ ನಾನು ಕೂಡ ಫಿನಾನ್ಸ್ ಮಾಸ್ಟ್ರಿ ಕೋರ್ಸಿಂದಾನೇ ಶುರು ಮಾಡಿದ್ದು. ಒಂದು ವೇಳೆ ನಾನು 2 ತಿಂಗಳ ಹಿಂದೆ ಈ ಡಿಸಿಷನ್ ಮಾಡಲಿಲ್ಲ ಅಂದರೆ ಇವತ್ತು ನಾನು 50,000 ಸಂಪಾದನೆ ಮಾಡೋಕ್ಕೆ ಆಗ್ತಾನೆ ಇರಲಿಲ್ಲ. ಸೊ ಒಂದು ಡಿಸಿಷನ್ ಇಸ್ ಅವೇ. ಸೊ ನೀವು ಡಿಸಿಷನ್ ತೊಗೊಂಡು ಶುರು ಮಾಡಲೇಬೇಕು. ಇಲ್ಲಾಂದರೆ ನಾನು ಅವತ್ತು ಆ ಡಿಸಿಷನ್ ತೊಗೊಳ್ಳಿಲ್ಲ ಅಂದರೆ ಇವತ್ತು ನಾನು ಆ ಡಿಸಿಷನ್ ತೊಗೊಳ್ಳಿಲ್ಲ ಅಂದರೆ ನಾನು ಇವತ್ತು 50,000 ಸಂಪಾದನೆ ಮಾಡೋಕ್ಕೆ ಆಗ್ತಿರ್ಲಿಲ್ಲ. ನೀವು ಯೋಚನೆ ಮಾಡಿ, ಸೀರಿಯಸ್ ಆಗಿ ಯೋಚನೆ ಮಾಡಿ, ನೀವು ನಿಮ್ಮ ಮೇಲೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಮೈಂಡ್ ಮೇಲೆ ಯಾವ ಥರ ಇನ್ವೆಸ್ಟ್ ಮಾಡ್ತಿದ್ದೀರಾ, ಯಾವ ಸ್ಕಿಲ್ಸ್ ಕಲ್ತ್ರೆ ನಿಮ್ಗೆ ಒಳ್ಳೆಯದು, ಇದು ನೀವು ಸ್ವಲ್ಪ ಸೀರಿಯಸ್ ಆಗಿ ಯೋಚನೆ ಮಾಡಿದ್ರೆ ನೀವು ನಿಮ್ಮ ಮೇಲೆ ಯಾಕೆ ಇನ್ವೆಸ್ಟ್ ಮಾಡಬೇಕು, ಇನ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ಹೇಗೆ ಫಿನಾನ್ಷಿಯಲ್ ಫ್ರೀಡಮ್ ಆಗಬೇಕನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ. ಸೀರಿಯಸ್ ಆಗಿ ಯೋಚನೆ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಂಪ್ಲೀಟ್ ಆಗಿ ಈ ವಾಟ್ಸಪ್ ನಂಬರಲ್ಲಿ ಅಥವಾ ಈ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ನೀವು DM ಮಾಡಿ ಕೇಳ್ಬೋದು. ನಾನು ಖಂಡಿತ ನಿಮಗೆ ಗೈಡ್ ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ. ಹಾಗೆ ಬಿಸ್ಗೂಗಲ್ ಕಡೆಯಿಂದ ನಿಮಗೆ ಡೈಲಿ 9 to 6 ಸಪೋರ್ಟ್ ಇರುತ್ತೆ. ದೇರ್ ಈಸ್ ಎ ಕಸ್ಟಮರ್ ಕೇರ್ ಸಪೋರ್ಟ್. ಅವ್ರಿಗೆ ಡೈರೆಕ್ಟ್ ಫೋನ್ ಮಾಡಿ ಕೇಳ್ಬೋದು, ಅಥವಾ ನೀವು ಡೈರೆಕ್ಟಾಗಿ ನನಗೆ ಕೇಳ್ಬೋದು. ನಾನು ನಿಮಗೆ ಇನಿಷಿಯಲ್ ಟ್ರೈನಿಂಗ್ ಎಲ್ಲ ಕೊಟ್ಬಿಟ್ಟು ಯಾವ ಥರ ಮಾಡಬೇಕು, ಯಾವ ಥರ ಇನ್ಸ್ಟಾಗ್ರಾಮಲ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಅಫ್ಲೇಟ್ ಮಾರ್ಕೆಟಿಂಗ್ ಮಾಡಂಗಿದ್ದರೆ ಸೋಷಿಯಲ್ ಮೀಡಿಯಲ್ಲಿ ಯಾವ ಥರ ಅಫ್ಲೇಟ್ ಮಾರ್ಕೆಟಿಂಗ್ ಶುರು ಮಾಡಬೇಕು, ಕೋರ್ಸಸ್ನ ಯಾವ ಥರ ಪ್ರಮೋಟ್ ಮಾಡಬೇಕು ಬೈ ಯೂಸಿಂಗ್ ಯುವರ್ ಸೋಷಿಯಲ್ ಮೀಡಿಯಾ ಆ್ಯಪ್ಸ್, ಇನ್ಸ್ಟಾಗ್ರಾಮ್, ಅದನ್ನ ಯೂಸ್ ಮಾಡೋದು ಯಾವ ಥರ ಮಾಡಬೇಕು, ಇದೆಲ್ಲ ಇನಿಷಿಯಲ್ ಟ್ರೈನಿಂಗ್ಸ್ ನಾನು ಕೊಡ್ತೀನಿ. ಕಂಪ್ನಿ ಕಡೆಯಿಂದ ಡೈಲಿ ಟ್ರೈನಿಂಗ್ ಇರುತ್ತೆ, ವೀಕ್ಲಿ ಟ್ರೈನಿಂಗ್ ಇರುತ್ತೆ. ಅದು ಕಂಪ್ನಿ ಕಡೆಯಿಂದನೂ ಇರುತ್ತೆ, ನನ್ನ ಕಡೆಯಿಂದ ಗೈಡೆನ್ಸು ಇರುತ್ತೆ. ಸೊ ನೀವು ಇವಾಗ ಏನು ಮಾಡಬೇಕಂದ್ರೆ ಒಂದು ಡಿಸಿಷನ್ ಸೀರಿಯಸ್ ಆಗಿ ಯೋಚನೆ ಮಾಡಿ. ನೀವು ನಿಮ್ಮ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ, ನಿಮ್ಮ ಮೈಂಡಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ, ನಿಮ್ಮ ಮೈಂಡ್ ಮೇಲೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಒಂದು ಡಿಸಿಷನ್ ನೀವು ತೊಗೊಳ್ಳೇಬೇಕು. ಸೊ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ಈ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ, ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ DM ಮಾಡಿ. ಧನ್ಯವಾದ.